ತರ ಇವ್ ಬರೋಕ್ ಮುಂಚೆ ಈಗ 2 ರೀಲ್ಸ್ ಮಾಡಿದೆ. ಇದೆಲ್ಲ ಇವಾಗ ಮಾಡಿದ್ದು. நல்ல விஷயம். நீ நோட் பண்ணி பார்த்தேன்னு வையேன், எல்லா கம்பெனிலயும் அவங்க ப்ராடக்ட் தான் ப்ரமோட் பண்ணுவாங்களே தவிர அந்த ப்ராடக்ட தயாரிச்ச மெஷினை கண்டுக்க மாட்டாங்க. ತುಂಬಾ ಫ್ರೆಂಡ್ಸ್ ಇದ್ದಾರೆ. ಇವಳು ಡ್ರೈವರ್ ದಾ. ಈಗ ಎಷ್ಟೊಂದ್ಸಲ ನೀವು ಪಿಕಪ್ ಡ್ರಾಪ್ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಟೈಮ್ ಇರುತ್ತೆ, ಸ್ವಲ್ಪ ಅಲ್ಲ ತುಂಬ ಟೈಮ್ ಇರ್ಬೋದು ನೀವು ಗಾಡಿನಲ್ಲಿ ವೇಟ್ ಮಾಡ್ತಾ ಇರೋದು. ಆ ಟೈಮಲ್ಲಿ ಏನು ಮಾಡ್ತೀರಾ? ರೀಲ್ಸ್ ಮಾಡ್ಕೊಳ್ತೀರಾ? ಅದ್ ನೋಡಿದೀನಿ ವಿಜಯನ್ ಜೊತೆಗೆ. ಬನ್ನಿ ನಮ್ ಜೊತೆಗೆ ಎಂಜಾಯ್ ಮಾಡಿ. ಸೊ ಯು ಟೇಕ್ ಕೇರ್. ಅದರ ಸಣ್ಣ ಪುಟ್ಟ ಲೈಫ್ ಬೇರೆ ಏನಿಲ್ಲ ಮೇಡಮ್. ಇದೆಲ್ಲ ಒಂದು ಟೈಮ್ ಪಾಸ್ಗೆ ಕುತ್ಕೊಂಡು ಏನಾದ್ರು ಇದ್ರಲ್ಲಿ ಹೋಗ್ಬಿಟ್ರೆ ನಮ್ಮ ಫೀಲಿಂಗ್ ಎಲ್ಲ ಮರ್ತು ಬಿಡ್ತೀನಿ. ಸೊ ಯಾರ ಬಗ್ಗೆನೂ ಜ್ಞಾಪಕ ಬರಲ್ಲ. ಇದರಲ್ಲೇ ಕುತ್ಕೊಂಡು ಈ ನಡುವೆನೇ ಅದು ಕೂಡ ಗಾಡಿಯಲ್ಲಿ ಕುತ್ಕೊಂಡ್ರೆ ಮಾಡ್ತೀನಿ. ಸಂಜೆದು ಹೋದ್ರೆ ಅಡಿಗೆ ಮಾಡಕ್ ಹೋಗ್ಬೇಕು ಕೆಲ್ಸಕ್ಕೆ. ಸೊ ಮನೆ ಕೆಲಸ ಮಾಡಬೇಕು. ನನ್ನ ಶ್ರುತಿ ಅಂತ ನನ್ನ ಹೆಸರು. ನಾನು ಒಬ್ಳು ಆ್ಯಕ್ಟರು. 25 ವರ್ಷದಿಂದ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ. ನಾಟಕ ಮಾಡಿದೆ, ಸ್ಟೇಜ್ ಮೇಲೆ ಒಂದು ಸ್ವಲ್ಪ ಪಿಕ್ಚರು ಮಾಡಿದ್ದೀನಿ. ಇವಾಗ ಮಾಯಾ ಅವ್ರ ಜೊತೆಗೆ ಟ್ಯಾಕ್ಸಿ ವ್ಯಾಲಿ ಅಂತ ಮಾಡೋಕ್ಕೆ ಹೊರಟಿದ್ದೀನಿ. ತುಂಬ ಚೆನ್ನಾಗಿದೆ ಕತೆ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಲುಕ್ ಫಾರ್ ಫೀಮೇಲ್ ಟ್ಯಾಕ್ಸಿ ಡ್ರೈವರ್ಸ್. ತುಂಬ ಜನ ಇಲ್ಲ ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರಿಯನು ಎಲ್ಲೂ ಇಲ್ಲ. ಸೊ ಆ ಸಬ್ಜೆಕ್ಟ್ ಮೇಲೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸ್ಟಡಿಗೆ ನೀವು ಒಪ್ಕೊಂಡಿದ್ದೀರಾ ಈ ಇಂಟರ್ವ್ಯೂಗೆ, ಈ ಮಾತಿಗೆ ಅಂತ. ಅದಕ್ಕೆ ನಿಮ್ಮ ಜೊತೆಗೆ ಮಾತಾಡ್ಬಿಟ್ಟು ನೋಡೋಣ ನಾನು ಏನು ಇನ್ಸೈಟ್ಸ್ ತಗೊಳ್ಬೋದು ಇದರಿಂದ. ನಿಮ್ಮ ಲೈಫ್ ಆಸ್ ಅ ಡ್ರೈವರ್ ಹೇಗಿದೆ, ನೀವು ಯಾಕೆ ಡ್ರೈವಿಂಗಿಗೆ ಬಂದ್ರಿ ಅಂತ. ಸೊ ಸ್ವಲ್ಪ ನನಗೆ ಹೇಳ್ತೀರಾ? ಹಾಯ್ ಶ್ರುತಿ, ನನ್ನ ಹೆಸರು ಭುವನೇಶ್ವರಿ. ನಮ್ಮ ತಂದೆ ಹೆಸರು ಶಿವಶಂಕರ್, ತಾಯಿ ಹೆಸರು ಗೌರಮ್ಮ. ಸೊ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಬ್ಯಾಂಗ್ಳೂರೇ. ಸೊ ನಾನು ಎಜುಕೇಷನ್ನಲ್ಲಿ ಡಿಗ್ರಿ ಮಾಡಿದ್ದೀನಿ ಕಾಮರ್ಸಲ್ಲಿ, ಅದು ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ದು. ಮತ್ತು ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾದಲ್ಲಿ ಮಾಡಿದ್ದೀನಿ. ನನಗೆ ಗುರಿನೇ ಇರಲಿಲ್ಲ ಏನು ಮಾಡಬೇಕು, ಸೊ ಹೇಗೆ ಮುಂದಕ್ಕೆ ಹೋಗಬೇಕು ಅಂತ. ಸೊ ಏನೇನು ತಲೆಗೆ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ಅದು ತುಂಬಾ ಅಷ್ಟು ಈಸಿ ಅನ್ನಿಸ್ಲಿಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ವಲ್ಲ. ಸೊ ಎಲ್ಲೆಲ್ಲಿ ಸಿಗುತ್ತೋ ಆ ಥರ ಮೀನ್ಸ್ ಹೆಂಗೆ ಜೀವನ ಸಾಗ್ತಾ ಇರುತ್ತೋ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ಮತ್ತು ಆಧಾರ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡಿದ್ದೀನಿ ಕಂಪ್ನಿನಲ್ಲಿ. ಸೊ ಬೇರೆ ಎಲ್ಲ ಆ ಥರ ಚಿಕ್ಕದು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ಗುರಿನೇ ಇಲ್ಲದೆ ಇದ್ದಾಗ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅಂದರೆ ನನ್ನ ಹೆಸರು ವಿಜಯ. ಸೊ ನಾನು ತಮಿಳ್ನಾಡಿಂದ ಬಂದಿರೋದು. ಸೊ ನಾನು ಯೋಚನೆ ಮಾಡಿದೆ ಅಂದರೆ ಲೈಫು ನಾವು ಪಟ್ಟಿರೋ ಅವಮಾನ, ಅದೇ ಅಸಹ್ಯ. ಸೊ ನಾವು ಯಾರ ಮುಂದೆಲ್ಲ ತಲೆ ಬಗ್ಗಿದ್ದೀವಿ, ಯಾರ ಮುಂದೆಲ್ಲ ನಾವು ತುಂಬ ಕಣ್ಣೀರು ವೇಸ್ಟ್ ಮಾಡಿದ್ದೀವಲ್ಲ, ಅವ್ರ ಮುಂದೆ ನಾವು ಸಾಧನೆ ಮಾಡಬೇಕು ಅಂದರೆ ಸೊ ಯಾವುದೇ ಕೆಲಸ ಆಗಲಿ ಆದರೆ ಸಾಧನೆ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಬರುತ್ತೆ. ಈ ಕೆಲಸ ಆ ಕೆಲಸ ಅಂತ ಇಲ್ಲ, ಮನೆ ಪರಿಸ್ಥಿತಿ ಆ ಥರ. ಸೊ ಅದೇ ಥರ ನನ್ನ ಹೆಣ್ಣು ಅಲ್ವಾ. ಸೊ ನನ್ನ ಲೈಫಲ್ಲಿ ತುಂಬ ಅವಮಾನ, ಅಸಹ್ಯ ಎಲ್ಲ ಆಗಿದೆ. ಸೊ ನಾನು ಹುಡುಗ ಇಲ್ಲದ್ರೆ ನಾನು ಅದು ಫೈಟ್ ಮಾಡ್ಬೋದಾಯ್ತು. ಹೆಣ್ಣಾಗಿದ್ದಂತ ಫೈಟ್ ಮಾಡಿದ್ರೆ ಸೊ ಈ ಥರ ವರ್ಕ್ ಮಾಡಿ ನಾನು ಫೈಟ್ ಮಾಡಿ ನನ್ನ ಸಾಧನೆ ತೋರಿಸ್ಬೇಕಾಗಿದೆ. ನಮ್ಮ ತಾಯಿ ಸಿಂಗಲ್ ಪೇರೆಂಟು. ನಮ್ಮ ತಂದೆ ನಾನು 2 ವರ್ಷ ಇದ್ದಾಗನೇ ಅವ್ರು ತೀರ್ಕೊಂಡ್ರು. ಸೊ ಸಿಂಗಲ್ ಪೇರೆಂಟ್ ಅವರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಕೊಂಡು. ನಿಮಗೆ ಎಷ್ಟು ಏಜಿಗೆ ಮದುವೆ ಆಗಿದ್ದು? 16 ವಯಸ್ಸು, 16. ಅವಾಗ ಅಮ್ಮ ಎಲ್ಲ ಮಗು ಆಯ್ತು ನಿಮ್ಗೆ? 21ಗೆಲ್ಲ ಮಗು, 2 ಮಗು ಆಗೋಯ್ತು 21ಗೆ. ಸೊ ಅಷ್ಟು ಬೇಗ ರಿಲೇಟಿವ್ ಅಲ್ಲೇ ಮದುವೆ ಮಾಡಿದ್ರು. ಫುಲ್ಲು ಕುಡಿಯೋದು, ಹೊಡಿಯೋದು, ಡೌಟು ಇದೆಲ್ಲ ತುಂಬಾ ಇತ್ತು. ಸೊ ನಾನು ಅದು ಸಾಯಕ್ಕಲ್ಲ ಹೋದೆ ಮಕ್ಕಳನ್ನ ಬಿಟ್ಬಿಟ್ಟು. ನನಗೆ ಆಗಲ್ಲ, ಇವನ್ ಜೊತೆ ಬದುಕಕ್ಕಾಗಲ್ಲ ಅಂತ. ಸೊ ಅಪ್ಪ ಇದ್ದು ಬೇಡ, ನೀನ್ ಎಲ್ಲಾದ್ರೂ 4 ಮನೆ ಕೆಲಸ ಮಾಡಿ ಮಕ್ಕಳನ್ನ ಬದುಕಿಸ್ಬೋದು ನೀವೇ. ನಿಮ್ಗೆ ಅಪ್ಪನೇ ಸಪೋರ್ಟ್ ಮಾಡಿದ್ದಿಲ್ಲ? ಹೌದು, ಅಪ್ಪನೇ ಸಪೋರ್ಟ್ ಮಾಡಿದ್ದು. ಅಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ 12 ವಯಸ್ಸಲ್ಲೇ ಅಮ್ಮ ತೀರೋದ್ರು, ಹುಷಾರಿಲ್ದೆ. ಸೊ ನಮ್ಮನ್ನ ಅಪ್ಪ ನೋಡಿನೇ ಸರಿ, ಅಮ್ಮ ಇಲ್ಲ ಅಂತ ಬೇಗ ಮದುವೆ ಮಾಡಿದ್ರು. ಹೆಣ್ಮಕ್ಳಲ್ವಾ, ನಾವು 3 ಜನ ಹೆಣ್ಮಕ್ಳು. ಸೊ ಅಲ್ಲಿ ಎಲ್ಲ ಒಂಥರ ಮಾತಾಡ್ತಾರೆ, ಹೆಣ್ಮಕ್ಳು ಅಂದ್ರೆ ಹೆಂಗ್ ಮದುವೆ ಮಾಡ್ಕೊಡ್ತೀರಾ, ತಾಯಿ ಇಲ್ಲ ಹಂಗಂಗ ಅಂತಾರಂದ್ಬಿಟ್ಟು ಒಂದೇ ಊರಲ್ಲೇ ಮದುವೆ ಮಾಡಿ ಅತ್ತೆ ಮಗನ್ ಕೊಟ್ರು. ಸೊ ಅದರಿಂದ ಅಲ್ಲಿ ನನಗೆ ಜೀವ, ಅಲ್ಲಿ ಸ್ವಂತ ರಿಲೇಟಿವ್ ಹೋಗ್ಬಾರ್ದು ಮದುವೆ ಮಾಡಿ ಕೊಟ್ರು. ಸೊ ಅಲ್ಲಿ ಹಸ್ಬೆಂಡು ಸರಿ ಇಲ್ಲ ಅಂದಮೇಲೆ ಮಕ್ಕಳು ಆಗೋಯ್ತು.
ಇನ್ನು ಮಕ್ಕಳನ್ನ ಬಿಟ್ಬಿಟ್ಟು ಸಾಯಕ್ಕೆ ಹೋದ್ರೆ ಅಪ್ಪ ಕಾಲ್ ಬಂದು ಇಟ್ಕೊಂಡು ನನ್ನ, ಅಮ್ಮ ನೀವೇ ಅಮ್ಮ ಇಲ್ಲದೆ ಬೆಳೆದಿದ್ದೀರಾ, ಸೊ ನಿಮ್ಮ ಮಕ್ಳಿಗೆ ಅದೇ ಶಿಕ್ಷೆ ಕೊಡಬೇಡ, ನೋವು ಏನಂತ ನಿನ್ಗೆ ಗೊತ್ತು, ಪರವಾಗಿಲ್ಲ ಅವನ ಹತ್ರ ನೀನು ಬಾಳಿಲ್ಲ ಅಂದ್ರೆ ಪರವಾಗಿಲ್ಲಮ್ಮ, ನಿನ್ನ ಮಕ್ಳಿಗೋಸ್ಕರ 4 ಮನೆ ಪಾತ್ರೆ ತೊಳೆದಾದ್ರೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಮ್ಮ. ಗಾರ್ಮೆಂಟ್ಸಿಗೆ ಹೋಗಿ ಯಾರ ಮೇಲೂ ಡಿಪೆಂಡ್ ಆಗ್ದಿರಾ, ಸೊ ಗಂಡನ್ನ ಕಳ್ಕೊಂಡು ನಿಮ್ಗೆ ಗೊತ್ತಿರುತ್ತೆ ಹೇಗಿರುತ್ತೆ ಲೈಫು ಅಂತ, ಬಟ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ನಮ್ಮನ್ನೆಲ್ಲ ಚೆನ್ನಾಗೇ ಬೆಳೆಸಿದ್ರು, ಒಂಥರ ಸ್ಟ್ರಿಕ್ಟಾಗಿ ಅನ್ನೋದಕ್ಕಿಂತ ಒಂದು ಡಿಸಿಪ್ಲಿನಾಗಿ ಬೆಳೆಸಿದ್ರು. ಅದೆಲ್ಲ ತುಂಬಾ ನೆನಪಾಗುತ್ತೆ ಈ ಟೈಮಲ್ಲಿ. ಮತ್ತು ನಮ್ಮ ಅಮ್ಮನೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇವಾಗ ಇಂಡಿಪೆಂಡೆಂಟಾಗಿ ನಾನು ಜೀವನ ಮಾಡ್ತಾಯಿದ್ದೀನಿ. ಸೊ ಯಾರ ಮೇಲೂ ಡಿಪೆಂಡ್ ಆಗ್ದಿರ 9 ವರ್ಷ ಆಯಿತು ನನ್ನ ಫ್ಯಾಮಿಲಿಯಿಂದ ಸಪ್ರೇಟಾಗಿ. ಇಲ್ಲಿ ಬರುವಾಗ ಒಂದೇ ಸ್ಯಾರಿ, ಓಕೆ, ಒಂದೇ ಸ್ಯಾರಿ, ಒಂದು ಲಂಗ, ಒಂದು ಬ್ಲೌಸ್ ನನ್ನ ಮೈಯಲ್ಲಿ ಹಾಕ್ಕೊಂಡೇ ಬಂದಿದ್ದು ನಾನು. ಸೊ ಮಕ್ಳಿಗೂ ಅಷ್ಟೇ ಒಂದು ಹಾಕಿರೋ ಬಟ್ಟೆನೇ ನಾವು ಬಂದಿರೋದು. ಸೊ ಯಾವುದೂ ಇಲ್ಲ. ಸೊ ಇಲ್ಲಿ ಬಂದ ಮೇಲೇನೆ ಒಂದೊಂದಾಗಿ ನನಗೆ ಮಾತಾಡೋಕ್ಕೆ ಬರಲ್ಲ ಮೇಡಮ್. ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಲ್ಲ, ಸೊ ತಮಿಳೇ ನಾನು ಚೆನ್ನಾಗಿ ಮಾತಾಡಲ್ಲ, ಅರ್ಧ ಫುಲ್ಲು ಅಲ್ಲಿ ಲ್ಯಾಂಗ್ವೇಜ್ ಇದ್ವಿ. ಸೊ ಹೇಳಿದ್ರೆ ಅಳು ಸ್ಟಾರ್ಟ್ ಆಗುತ್ತೆ ನನಗೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ನಂತರನೇ ಒಂದು ಹೌಸ್ ಕೀಪಿಂಗ್ ಅವರು ಬಂದು ಹೆಲ್ಪ್ ಮಾಡಿದ್ರು ನನಗೆ. ಈ ಥರ ನನ್ನ ಫ್ಯಾಮಿಲಿ ಸಿಚುವೇಶನ್ ಎಲ್ಲ ಹೇಳ್ಕೊಂಡೆ, ಸಾಯೋಕ್ಕಾಗಲ್ಲ, ಆದರೆ ಏನಾದರೂ ಒಂದು ಕೆಲಸ ಬೇಕು ನನಗೆ. ನಾನು ಅಲ್ಲಿ ಕಡೆಯಿಂದ ಬಂದು ನಿಮ್ಮ ಅಕ್ಕ ಮನೆಯಿಂದ ಹೊರಗಡೆ ಬಂದೇ ಇತ್ತು. ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಮಕ್ಕಳಿಗೆ ಒಂದು ಊಟ ಕೊಡೋದು ಕೂಡ ಅಕ್ಕ ಗಂಡೆಲ್ಲ ತುಂಬ ಒಂದು ಅಲೆ ಸಾರು ಹಾಕೋದು ಅದೆಲ್ಲ ತುಂಬ ನೋಡಿದ್ರು. ಸರಿ ಬೇಡ ಅಂತ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಂತರ ಅಲ್ಲಿ ಊರು ಬಿಟ್ಟು ಬಂದಿರೋರೆಲ್ಲ, ಅವಾಗ ನಾನು ಹೇಳ್ದೆ ನನಗೆ ಕೆಲಸ ಎಲ್ಲಾದರೂ ಹುಡ್ಕೊಡಿ, ನಮ್ಮ ಮಕ್ಕಳಿದ್ದಾರೆ, ನನಗೆ ಕೆಲಸ ಮಾತ್ರ ಹುಡ್ಕೊಡಿ ಅಂದಿದ್ದಕ್ಕೆ ಅವ್ರು ಏನು ಮಾಡಿದ್ರು, ದೊಮ್ಲೂರಲ್ಲಿ ಒಂದು ಮೇಡಮ್ ಮನೇಲಿ ಕೆಲಸ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೌಸ್ ಕೀಪಿಂಗ್ಗೆ ನಾಯಿ ಎಲ್ಲ 5 ನಾಯಿಗೆ ಅಡುಗೆ ಮಾಡಿ ಹಾಕೋದು, ಊಟ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡೋದು ಅಂತ 5,000 ಸಂಬಳಕ್ಕೆ ನನ್ನ ಕುಡಿಸ್ರಲ್ಲಿ. ಆಮೇಲೆ ಅವ್ರ ಮನೆ ಪಕ್ಕನೇ ನನಗೆ ಒಂದು ಸೀಟ್ ಥರ ಬಿಲ್ಡಿಂಗಲ್ಲಿ ನಾಯಿ ಎಲ್ಲ ಇದೆ ಅಂತ ಮಕ್ಕಳು ಎದುರ್ಕೊಂಡಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಪಕ್ಕದಲ್ಲೇ ಒಂದು ಶೀಟ್ ಹಾಕಿಕೊಟ್ರು. ಸೊ ಅದರಲ್ಲೇ ನಾವು ಮಕ್ಕಳನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋದು ಬರೋದು ಅದೆಲ್ಲ ಮಾಡಿದೆ. ಅವ್ರ ಮನೆ ಮಾಡ್ತಾನೆ ಪಕ್ಕದಲ್ಲಿ 2-3 ಮನೆ ಇಟ್ಕೊಂಡೆ. ಆಮೇಲೆ ಮಕ್ಕಳಿಗೆ ಸ್ಕೂಲು, ನನ್ನ ಮಗಳು HL ಸ್ಯಾಗರ್ಡೇಟಲ್ಲಿ ಓದಿದ್ದು. ಸೊ ನಾನು ಎಜುಕೇಟೆಡ್ ಇಲ್ಲ ಅಂತ ಅಲ್ಲಿ ಸ್ಕೂಲಲ್ಲಿ ಸೇರಿಸ್ಕೊಂಡಿಲ್ಲ. ಅವಾಗ ಅವ್ರು ಹೇಳಿದ್ರು ಲೇಡೀಸಿಗೆ ಎಲ್ಲೋ ಬೋರ್ಡ್ ಕೊಡಲ್ಲ ಅಂತ. ಅದಕ್ಕೆ ನಾನು ಯಾಕೆ ನನಗೊಂದು ಕ್ವಶನ್ ಮಾರ್ಕ್ ಶುರುವಾಯಿತು. ಹಿಂಗೆ ಅಂದ್ಬಿಟ್ರೆ ಹಾಗಾದರೆ ನಾವು ಹೇಗೆ ಬೈ ಮಾಡೋದು ಅಂತ. ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಕೇಳಿದೆ, ಯಾಕೆ ಆ ಥರ ಹೇಳ್ತಾ ಇದ್ದೀರಾ, ಹಾಗಾದರೆ ಲೇಡೀಸು ತೊಗೋಬಾರ್ದಾ ಕಾರು, ಮತ್ತು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ. ಹಾಗಲ್ಲ ಮೇಡಮ್, ಫುಲ್ ಕ್ಯಾಶ್ ಆದರೆ ಕೊಡ್ತೀವಿ, ಸೊ ಲೋನ್ ಆಯಿತು ಅಂತಂದರೆ ಯಾರಾದರೂ ಶ್ಯೂರಿಟಿ ಕೊಡಬೇಕು ಆ ಥರ ಹೇಳಿದ್ರು. ಇಲ್ಲ ಜೆಂಟ್ಸ್ಗಾದರೆ ಕೊಡ್ತೀವಿ, ಲೈಕ್ ಆ ಥರ ಒಂದು ಫಾರ್ಮಾಲಿಟಿ ಹೇಳಿದ್ರು. ಸೊ ಅವಾಗ ಥಿಂಕ್ ಮಾಡಿದೆ, ನಾನಿವಾಗ ಡಿಸೈಡ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ, ಇವಾಗ ಯಾರೂ ನನಗೆ ಬೇಡ, ಇಂಡಿಪೆಂಡೆಂಟಾಗಿ ಇರಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ. ಸೊ ಇವಾಗ ಯಾರಾದರೂ ಶ್ಯೂರಿಟಿ ಬೇಕು ಅಂತಂದರೆ ಈ ಟೈಮಲ್ಲಿ ಹೋಗಿ ಕೇಳಿದ್ರೆ ಅದು ನಾನ್ಸೆನ್ಸ್ ಅಲ್ವಾ, ಒಂಥರ ಚೆನ್ನಾಗಿರೋದಿಲ್ಲ. ಸೊ ಅದೊಂದು ನನಗೆ ತುಂಬಾ ವರಿ ಆಯಿತು. ಅದು ಇವಾಗ ಜೆಂಟ್ಸು ಡ್ರೈವರ್ ಪ್ರೆಷರ್ ಇದೆ, ಕಷ್ಟ ಇದೆ. ಈ ಟ್ರಾಫಿಕಲ್ಲಿ ಒಬ್ರೊಬ್ರ ಹತ್ರ ಹೋಗಿಸ್ಕೊಂಡು ಮೇನು ಇದು ಉಗಿತಾರೆ ನೋಡಿ ಮೇಡಮ್ ಸರ್, ನಾವು ಕರೆಕ್ಟಾಗಿ ಹೋಗ್ತೀವಿ. ಸೊ ನಿನ್ಗೆ ಯಾರೇ ಲೈಸೆನ್ಸ್ ಕೊಟ್ಟಿದ್ದು ಅಂತಾರೆ, ಅದು ಲೇಡಿ ನೋಡಿದ ತಕ್ಷಣ ಲೇಡಿನೇ ಇರಬೇಕು ಅಂತ ಅಂತಾರೆ. ಸೊ ಅದನ್ನ ಮೇನು ನೀವು ಅದನ್ನ ಇಟ್ಕೊ ಬರ್ಬೋದು ಮೇಡಮ್. ಸೊ ಅದು ಮಾಡ್ಕೂಡ್ದು, ಅದು ಲೇಡೀಸ್ ಆದ್ರೂ ಏನೇ ಇದ್ರು ಅವ್ರ ಕಾನ್ಫರೆನ್ಸ್ ಅಲ್ಲಿ ಅವ್ರ ಗಾಡಿ ಓಡಿಸ್ತಾರೆ. ಸೊ ಅವ್ರನ್ನ ಇನ್ಸಲ್ಟ್ ಮಾಡಬಾರ್ದು. ಅದು ಒಂದು ಕಥಾಪತ್ರ ಬರ್ಬೋದು, ನಿಮ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಅನಿಸ್ತಾ ಇದೆ. ಸೊ ಅದು ಅವಮಾನ ಇದು ನನಗೆ, ಇದು ಹೊಟ್ಟೆಪಾಡು ಮೇಡಮ್. ನಾನು ಮಾಡಬೇಕು, ಏನು ಮಾಡಲಿ ಇವಾಗ, ಏನು ಮಾಡಲಿ, ಹೀಗೆ ಅಂದ್ಬಿಟ್ರಲ್ಲ, ಯಾರನ್ನ ಹೋಗಿ ಕೇಳಿ ಯಾರು ಕೊಟ್ಬಿಡ್ತಾರೆ ಶ್ಯೂರಿಟಿ. ಸೊ ಯಾರೂ ಬೇಡ ಅಂದ್ಕೊಂಡು ಬಂದಿರೋಳು ನಾನು. ಸೊ ಹಠ ಚಲವಾಗಿ ಬದುಕಬೇಕು ಸ್ವಾಭಿಮಾನದಿಂದ. ಕಾರ್ ಹತ್ರ ಕೊಡಲ್ಲ ಮೇಡಮ್ ಅಂತ ಅಂದ್ಬಿಟ್ರೆ ನನಗೆ ಶಾಕ್ ಆಯಿತು. ಸರಿ ಇನ್ನೊಂದೆರಡು ಕಡೆ ವಿಚಾರಿಸೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ತುಂಬ ಡಿಸಪಾಯಿಂಟ್ ಆಯಿತು. 2-3 ದಿನ ಯೋಚನೆ ಮಾಡಿದೆ. ಆಮೇಲೆ ಒಂದು 2-3 ಜನನ ಗೊತ್ತಿರೋರನ್ನ ಕೇಳಿದೆ, ನೀವು ಶ್ಯೂರಿಟಿ ಕೊಡ್ತೀರಾ, ಸೊ ನಾನು ಡೌನ್ ಪೇಮೆಂಟ್ ಮಾಡ್ತೀನಿ, ಸೊ ಆಮೇಲೆ ಎವ್ರಿ ಮಂತ್ ಇದರ ಕಟ್ಕೊಂಡು ಹೋಗ್ತೀನಿ ಅಂತ. ಯಾರೇ ಆಗಲಿ ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ? ತಂದೆ ತಾಯಿನೇ ಯೋಚನೆ ಮಾಡ್ತಾರೆ ಶ್ಯೂರಿಟಿ ಹಾಕಿ ಅಂತಂದರೆ. ಸೊ ಯಾರೋ ಏನೋ, ನಾನು ಯಾರೋ ಏನೋ, ನಾನು ಆ ಕಾನ್ಸೆಪ್ಟ್ ಅರ್ಥನೇ ಆಗಿಲ್ಲ ನನಗೆ. ಅದು ಶ್ಯೂರಿಟಿ ಕೊಟ್ಟರೆ ನಾಳೆ ದಿನ ಅವ್ರಿಗೇನು ಪ್ರಾಬ್ಲಮ್ ಆಗುತ್ತೆ ಅಂತ.
ಈಗ ನೀವು ಕಂಪನಿಗೆಲ್ಲ ಸೇರಿದಾಗ ಪ್ಯಾಂಟ್ ಶರ್ಟ್ ಹಾಕೊಳ್ಳಿ ಅಂತ ಹೇಳುವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ? ಫಸ್ಟ್ ಒಂಥರ ನಾನು ಸಂಕೋಚ ಪಟ್ಟೆ ಮೇಡಮ್. ಪ್ಯಾಂಟ್ ಕೊಟ್ರು ಹೊರಗಡೆ ಹಾಕೊಂಡ್ ಟೆಪ್ಸ್ ಇಂದ ಬರೋಗ್ನೆ ಒಂಥರ ಇತ್ತು. 1-2 ದಿವಸ ಆತರನೇ ಇತ್ತು. ಕಣ್ಣಲ್ಲಿ ನೀರೆಲ್ಲ ಹತ್ಕೊಬಿಟ್ಟಿದೀನಿ. ಪ್ಯಾಂಟ್ ಹಾಕಕ್ ಹೇಳ್ತಾರಲ್ಲಪ್ಪ ಹೆಂಗೆ, ಯಾಕಂದ್ರೆ ಅಭ್ಯಾಸ ಇಲ್ಲ ಮೇಡಮ್ ನನಗೆ. ಊರಲ್ಲಿ ಅಂದ್ರೆ ಒಂದು ಟಾಪು ಒಂದು ಲಂಗ ಹಾಕೊಳ್ತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ಒಂದು 6 ಮಂತ್ಸ್ ಆಗಿತ್ತು ನಾನು ಡ್ರೈವಿಂಗ್ ಕಲಿತು ಸ್ಕೂಲ್ ಡ್ರೈವ್ಸ್ ಮಾಡ್ತಾ ಇದ್ದೆ. ಆವಾಗ ಅದು ಆ್ಯಕ್ಚುಲಿ ಒನ್ ವೇ. ಸೊ ಏನೋ ಹರಿಬರಿನಲ್ಲಿ ಊಬರ್ ಅವರು ಅನಿಸುತ್ತೆ ಅಪೋಸಿಟ್ ಬಂದುಬಿಡ್ತಾರೆ. ನಾನು ನನ್ನ ಒಂದು ರೂಲ್ಸ್ ಪ್ರಕಾರ ವೆಹಿಕಲ್ ಹಿಂದಗಡೆ ನಿಂತಿದ್ದೀನಿ. ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಲೆಫ್ಟ್ ಹೋಗಿ ಅಂತ. ಆ್ಯಕ್ಚುಲಿ ಲೆಫ್ಟ್ ಹೋಗೋದು ನಂದು ದಾರಿ ಇಲ್ಲ, ಸ್ಟ್ರೈಟ್ ಹೋಗಬೇಕು. ಸೊ ಅವರು ಅಪೋಸಿಟ್ ವೇ ಇಂದ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಬಂದುಬಿಟ್ಟು ನನ್ನ ಗಾಡಿ ಪಾಸ್ ಮಾಡ್ಕೊಂಡು ಲೆಫ್ಟಿಗೆ ಹೋಗಬೇಕು. ಸೊ ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಲೆಫ್ಟಿಗೆ ಹೋಗಿ ಅಂತ. ನಾನು ಹೇಳಿದೆ ನಾನು ಸ್ಟ್ರೈಟಾಗಿ ಹೋಗಬೇಕು ಅಂತ. ಆವಾಗ ಅವ್ರು ಸ್ವಲ್ಪ ಜೋರು ಮಾಡಿದ್ರು, ಅಂದರೆ ಲೈಕ್ ಹೆದರಿಸೋ ಥರ. ಏನು ಅಷ್ಟು ಗೊತ್ತಾಗೋದಿಲ್ವಾ, ಒಂದು ಸ್ವಲ್ಪ ಲೆಫ್ಟಿಗೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಹೋಗಮ್ಮ ಆ ಕಡೆ, ಲೈಕ್ ಆ ಥರ. ಆಮೇಲೆ ನಾನು ಹೋಗಿಲ್ವಲ್ಲ, ಅದಕ್ಕೆ ಮನೆಯಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಂದುಬಿಡ್ತಾರೆ ಈ ಫೀಲ್ಡಿಗೆ. ಆ ಮಾತೊಂದು ಹೇಳಿದ್ರು, ಅದು ರಫ್ ಆಗಿ ಒಂಥರ ರೂಡಾಗಿ, ಲೈಕ್ ಆ ಮಾತು ಹೇಳ್ತಾರೆ. ಮನೆಯಲ್ಲಿ ಕುತ್ಕೊಂಡ್ರೆ ಇವ್ರೇನು ತಂದಾಕ್ತಾರ. ಅದೊಂದು ಸ್ವಲ್ಪ ಹರ್ಟ್ ಆಯಿತು, ಬೇಜಾರಾಯಿತು ಕೂಡ ಆ ಕ್ಷಣಕ್ಕೆ. ಯಾಕಂದರೆ ಅವಾಗ ತಾನೇ ಹೊಸ್ತಾಯಿ ನಮಗೆ. ಸೊ ನಾವು ಆ ಥರ ಡ್ರೈವ್ ಮಾಡ್ಕೊಂಡು ಹೋಗಿರ್ತೀವಿ, ರೂಲ್ಸ್ನ ಫಾಲೋ ಮಾಡ್ತೀವಿ. ಸೊ ಅದು ಮಾಡಿದ ಒಂದು ಹುಡುಗ. ಸೊ ಹುಡುಗಿ ಅಂತ ಏನಿದೆ ನಂಗೆ ಮಾಡ್ಬಿಟ್ಟು ಹೋದ. ಸೊ ಹುಡುಗ ಆಗಿದ್ರೆ ಹಂಗೆ ಹೋಗ್ತಾ ಇದ್ದಿಲ್ಲ. ಸೊ ಅದ್ರಲ್ಲಿ ಏನು ನಿಮ್ಗೆ ಗೊತ್ತಾಗತ್ತಲ್ಲ ಮೇಡಮ್. ಸೊ ನಾನು ಹುಡುಗಿ, ಅದಕ್ಕೆ ಅವ್ನು ಹಂಗೆ ಬಿಟ್ಟು ಹೋದ. ಅದರಲ್ಲಿ ಯಾರು ಎತ್ತೇ ಇಲ್ಲ. ಆಮೇಲೆ ಒಂದು ಆಟೋವ್ರು ಬಂದು ಎತ್ತಿದ್ರು. ಆಮೇಲೆ ಆಟೋದ್ರು ಎತ್ತಿ ಮಗಳಿಗೆ ಫೋನ್ ಮಾಡಿದ್ರು. ಅವ್ನು ಆ ಟೈಮಲ್ಲಿ ನಾನು ಎನ್ನಾಗಿ ಉಟ್ಬಿಟ್ಟನಲ್ಲ ಅಂತ ಫೀಲ್ ಆಯ್ತು ತುಂಬ. ಆದರೂ ಅವನಿಗೆ ಆ ಜಾಗದಲ್ಲಿ ಅವ್ರಿದ್ರೆ ನಾನು ಪಾಠ ಕಲಿಸ್ಬೋದಾಯ್ತು, ಬೇರೆ ಹೆಣ್ಮಕ್ಳಿಗೆ ನಡಿಬಾರ್ದು ಅಂತ. ಆದರೆ ಅವ್ರು ಸಿಕ್ಕಿಲ್ಲ ನಮ್ಮ ಹತ್ರ. ಆಮೇಲೆ ಅಲ್ಲಿ ನಮ್ಮ ಮ್ಯಾನೇಜರ್ ಎಲ್ಲ ಹೋಗಿ ರೈಲ್ವೆ ಗೇಟಿಗೆ ಎಲ್ಲ ಹುಡುಕಿದ್ರು, ಆ ಗಾಡಿ ನಂಬರು ಸಿಕ್ಕಿಲ್ಲ. ಸೊ ಅವನು ಸಿಕ್ಕಿಲ್ಲ. ಇದು ದೊಡ್ಡ ಇದವಲ್ಲ ಮೇಡಮ್, ಇದು ಒಂದು ಪ್ರಾಣನೇ ಹೋಗ್ತಾ ಇತ್ತು. ಅಟ್ಲೀಸ್ಟ್ 1,000 ರೂಪಾಯಿ ಖರ್ಚು ಮಾಡೋದು ಎಷ್ಟು ಇದಲ್ವಾ. ಆಗಿಲ್ಲ ಅಂದ್ರೂ ಹೇಳ್ಬಿಟ್ಟು ಹೋಗಿದ್ರೆ ಆ ಹುಡುಗಿ ಅಲ್ಲಿ ನಿಲ್ಸ್ಕೊಳ್ತಾ ಇದ್ಲು. ಏಟು ತಲೆಗೆ ಹೊಡೆದು ಆ ಹುಡುಗಿ ಗಾಡಿ ಬಿಟ್ರು. ಅವಾಗ ನಮ್ಮ ಮಗಳು ಹೇಳ್ತಾ ಇದ್ಲು, ದೊಡ್ಡ ಮಾಲಾಶ್ರೀ ನೆನಪು ನಿನ್ಗೆ, ಏನಕ್ಕೆ ಹೋಗ್ತೀಯ ಅವ್ರಿಗೆ ಅಂತ ನನ್ನ ಮಗಳು ನನ್ನ ಬೈದ್ರು. ಅದಕ್ಕೆ ಫಸ್ಟ್ ಟೈಮ್ ಇಷ್ಟಕ್ಕ ನಿಮ್ದು ರಿಚುವಲ್ ಏನಿರುತ್ತೆ? ಅವರು ಲವ್ಲಿ ಬೊಂಬೆ ಅಂತ ಏನೋ ಮುತ್ತು ಕೊಡ್ತಾರಂತೆ ಅವ್ರ ಗಾಡಿಗೆ. ಆಮೇಲೆ ದೇವ್ರ ಇದು ಮಾಡ್ತಾರೆ, ಹೂವು ಇಡ್ತಾರೆ, ನಮಸ್ಕಾರ ಮಾಡಿ ಆಮೇಲೆ ಓಡಿಸ್ತಾರೆ. ನಿಮ್ದು ಏನೋ ಆ ಥರ ಏನೋ ರಿಚುವಲ್ ಇದೆಯಾ ಗಾಡಿಯಲ್ಲಿ ಕೂತ್ಕೊಂಡಾಗ? ಖಂಡಿತ ಇದೆ. ನಾನು ಫಸ್ಟು ಗಾಡಿಗೆ ಎಂಟ್ರಿ ಆಗ್ತಾ ಇದ್ದಂಗೆ, ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನನ್ನ ಗಾಡಿ ಫಸ್ಟು ಕ್ಲೀನ್ ಆಗಬೇಕು. ಏಕೆಂದರೆ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀನಿ, ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಗಾಡಿನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು. ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ಫಸ್ಟ್ ಗಾಡಿ ಕ್ಲೀನ್ ಆಗಬೇಕು. ನನಗೆ ಗಾಡಿ ಕ್ಲೀನ್ ಮಾಡ್ಕೊತೀನಿ. ಸೊ ಆಬ್ವಿಯಸ್ಲಿ ನನ್ನ ಗಾಡಿ ಒಳಗಡೆ ಐಡಲ್ಸ್ ಇಟ್ಟಿದ್ದೀನಿ. ಫಸ್ಟು ನಾನು ಲವ್ಲಿ ಬೊಮ್ಮೆ ಅಂತ ಮುತ್ಕೊಂಡಿದ್ದೀನಿ. ಹೊರಗಡೆ ಬರುವಾಗನೇ ಹಿಂಗೆ ಮಾಡಿ ಐ ಲವ್ ಯು ಬೊಮ್ಮೆ ಅಂತ ಲವ್ಲಿ ಬೊಮ್ಮೆ ಅಂತ ಮುತ್ಕೊಡ್ತೀನಿ. ಸೊ ಒಳಗಡೆ ಬಂದ್ಮೇಲೆ ದೇವ್ರ ಫೋಟೋ ಇರುತ್ತೆ. ಸೊ ಅಂಗಾಳ ಪರಮೇಶ್ವರಿ. ಸೊ ನನಗೆ ತುಂಬಾ ಇಷ್ಟವಾದ ದೇವರು ಇದು. ಯಾವುದೇ ಕಾರಣಕ್ಕೂ ನಾನು ನಮ್ಮ ತಾಯಿ ಅನ್ಬೋದು. ನನಗೆ ತಾಯಿನೇ ಇಷ್ಟು ಮೋಟಿವೇಟ್ ಮಾಡೋದು ಈ ಅಮ್ಮ. ಇದು ಪೂಜೆ ಮಾಡ್ತೀನಿ. ಸೊ ಆಮೇಲೆ ಯಾವಾಗಾದ್ರೂ ಹೂವು ಸಿಕ್ಕುವಾಗ ಫಸ್ಟ್ ಗಣೇಶಗೆ ಹೂವು ಹಾಕ್ತೀವಿ. ಸೊ ಇವಾಗ ತೆಗೆದು ಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿ, ಅದಕ್ಕೋಸ್ಕರ ಇಲ್ಲ. ಫಸ್ಟ್ ಗಣೇಶ ಮುಟ್ಕೊಂಡು ಇದನ್ನ ಪೂಜೆ ಮಾಡಿನೇ ತೆಗೆಯೋದು. ಹಿಂಗೆ ಮಾಡಿಬಿಟ್ಟೆ ತೆಗೆಯೋದು. ನಮ್ಮ ದೇವರು ಏನೋ ಕೊಲದೇವರು ಅಂತ ತಿಳ್ಕೊಬಿಟ್ಟು ಗಾಡಿ ಮೂವ್ ಮಾಡೋದು. ಬಟ್ ಗುರಿನೇ ಇಲ್ಲದೆ ಇದ್ದಾಗ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಡ್ರೈವಿಂಗ್ ಫೀಲ್ಡ್ ಬರೋದಕ್ಕೆ ಇದು ನನ್ನ ಕನಸಾಗಿತ್ತು. ಅಂದರೆ ಕಾರ್ ತೊಗೊಬೇಕು, ನಾನೇ ಸೆಲ್ಫ್ ಡ್ರೈವ್ ಮಾಡಬೇಕು, ಲೈಕ್ ಆ ಥರ. ಯಾಕಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನನಗೆ ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಅದು ಇದೆ ನನಗೆ, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಇವಾಗ ಎಲ್ಲ ಒಂದು ಕಡೆ ಹೋಗಬೇಕು ಅಂತಂದರೆ ಯಾರನ್ನಾದ್ರೂ ವೆಯ್ಟ್ ಮಾಡಬೇಕು, ಇಲ್ಲ ಕಾರು, ಇಲ್ಲ ಆಟೋ, ಬಸ್ಸು, ಆ ಥರ. ನಾವೇ ಕಾರ್ನ ಓಡಿಸೋದು ಕಲ್ತ್ಕೊಂಡ್ರೆ ಸೊ ನಾವೇ ಸ್ವತಃ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಡ್ರೈವಿಂಗ್ ನನ್ನ ಪ್ಯಾಷನ್ ಆಯಿತು. ಸೊ ಅದು ನನಗೆ ಗೋಲ್ ಅನ್ನಿಸ್ತು. ಓಕೆ, ಲೈಫಲ್ಲಿ ನನ್ನ ಕಾರ್ ತೊಗೊಳ್ಳೋದೇ ಒಂದು ನನ್ನ ಡ್ರೀಮ್, ಅದು ನನಸಾಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸೊ ನನಗೆ ಇದು ದೊಡ್ಡದಾಗಿ ಕಾಣಿಸುತ್ತೆ ಮೇಡಮ್. ಈ ಡ್ರೈವಿಂಗ್ ಕೂಡ ನನಗೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ನನಗೆ ನೇಮ್ ಕೊಟ್ಟಿದೆ ಇದು, ಲೇಡಿ ಡ್ರೈವರ್ ವಿಜಯ ಅಂತ ಕೊಟ್ಟಿದ್ದೆ. ನನ್ನ ಟ್ರೂ ಕಲರ್ ಕೂಡ ಅದೇ ಬರುತ್ತೆ, ಲೇಡಿ ಡ್ರೈವರ್ ವಿಜಯ ಅಂತ ಬರುತ್ತೆ. ತುಂಬಾ ನಾವು ಖುಷಿ ಪಡ್ತಾ ಇದೀನಿ ಮೇಡಮ್.
ಇಟ್ಸ್ ಪರ್ಫೆಕ್ಟ್. ಪರ್ಫೆಕ್ಟ್. ಸ್ವಲ್ಪ ಕಮ್ಮಿನೇ ಜನ. ಓಕೆ ನ್ಯೂಟ್ರಲ್. ಓಕೆ ನ್ಯೂಟ್ರಲ್ ಫಸ್ಟು. ಓಕೆ ಕ್ಲಚ್ ಫುಲ್ ಪ್ರೆಸ್ ಮಾಡಿ. ಓಕೆ ಅಪ್ ಫಸ್ಟ್ ಗೇರು, ಡೌನು ಸೆಕೆಂಡ್ ಗೇರು, ಮತ್ತೆ ನ್ಯೂಟ್ರಲ್ಗೆ ಬನ್ನಿ, ಅಪ್ ಥರ್ಡ್ ಗೇರು, ಮತ್ತೆ ಹಾಗೆಯೇ ಡೌನ್ ಬಂದರೆ ಫೋರ್ತ್ ಗೇರು. ನೆಕ್ಸ್ಟ್ ನ್ಯೂಟ್ರಲ್ಗೆ ಬಂದುಬಿಟ್ಟು ರೈಟ್ ಅಪ್ ಮಾಡಿದ್ರೆ ಫಿಫ್ತ್ ಗೇರು. ದೆನ್ ಅಗೈನ್ ಕಮ್ ಟು